ನಮಸ್ಕಾರ. ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಅಂದ ತಕ್ಷಣ ಸ್ವಲ್ಪ ಗೊಂದಲ ಅನ್ಸತ್ತೆ ಅಲ್ವಾ? ಎಲ್ಲಿಂದ ಶುರು ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಬಟ್ ಚಿಂತೆ ಬೇಡ, ಇವತ್ತು ಡಾಕ್ಟರ್ ಸುಧೀಂದ್ರ ಎಸ್.ಜಿ. ಅವರ ಕೆಲಸವನ್ನ ಆಧರಿಸಿ ಈ ಇಡೀ ಪ್ರಾಸೆಸ್ ಅನ್ನ ಏಕ್ದಮ್ ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇನ್ಶೂರೆನ್ಸ್ ಅಂದ್ರೆ ಅದರ ಮೂಲ ತತ್ವವೇ ಇದು. ಅದು ಒಂದು ಕಾಂಟ್ರಾಕ್ಟ್ ಅಲ್ಲ, ನಮ್ಗೆ ಕಷ್ಟ ಬಂದಾಗ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅನ್ನೋ ಒಂದು ಭರವಸೆ. ಹಾಗಾದ್ರೆ ಆ ಭರವಸೆಗೆ ಸಾಕ್ಷಿ ಯಾವುದು? ಅದೇ ನಮ್ಮ ಪಾಲಿಸಿ ಡಾಕ್ಯುಮೆಂಟ್. ಸರಿ, ಈ ಭರವಸೆಯನ್ನ ನಾವು ಪರೀಕ್ಷೆಗೆ ಒಡ್ಡಿದಾಗ, ಅಂದ್ರೆ ನಿಜವಾಗ್ಲೂ ಕ್ಲೇಮ್ ಮಾಡೋ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಇದಂಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ, ಅಮಿತ್ ಅನ್ನೋ ಒಬ್ಬ ಪಾಲಿಸಿದಾರರ ಜೊತೆ ನಾವು ಈ ಕ್ಲೇಮ್ ಜರ್ನಿಯಲ್ಲಿ ಸಾಗೋಣ. ಸೊ ಅಮಿತ್ ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ಈ ಇಡೀ ಕ್ಲೇಮ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಇರ್ತಾರೆ ಅಂತ ತಿಳ್ಕೊಳ್ಳೋದು ரொம்ப ಮುಖ್ಯ. ಬನ್ನಿ, ಈ ಕ್ಲೇಮ್ ಜಗತ್ತಿನ ಪ್ರಮುಖ ಪಾತ್ರಧಾರಿಗಳನ್ನ ಒಮ್ಮೆ ಭೇಟಿಯಾಗೋಣ. ಇದನ್ನ ಒಂದು ಟೀಮ್ ಗೇಮ್ ಅಂತ ಅನ್ಕೋಬಹುದು. ಮೊದಲನೇದಾಗಿ ಪಾಲಿಸಿದಾರರಾದ ನಾವು, ಅಂದ್ರೆ ಇಲ್ಲಿ ಅಮಿತ್. ಎರಡನೇದು ಹಣ ಪಾವತಿಸೋ ಇನ್ಶೂರೆನ್ಸ್ ಕಂಪನಿ. ಮೂರನೇದು ಚಿಕಿತ್ಸೆ ನೀಡೋ ಹಾಸ್ಪಿಟಲ್. ಮತ್ತು ನಾಲ್ಕನೆಯ ಅತಿ ಮುಖ್ಯವಾದ ಪಾತ್ರ ಅಂದ್ರೆ ಟಿಪಿಎ. ಇವರೆಲ್ಲರನ್ನೂ ಒಟ್ಟಿಗೆ ತರ್ತಾರೆ. ಹಾಗಾದ್ರೆ ಈ ಟಿಪಿಎ ಅಂದ್ರೆ ಯಾರು? ಇವರ ಪೂರ್ತಿ ಹೆಸರು ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್. ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ಇನ್ಶೂರೆನ್ಸ್ ಕಂಪನಿ ಮತ್ತು ಹಾಸ್ಪಿಟಲ್ ನಡುವಿನ ಒಂದು ಸೇತುವೆ ಇದ್ದ ಹಾಗೆ. ನಮ್ಮ ಕ್ಲೇಮ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದ್ರಿಂದ ಹಿಡಿದು ಪೇಮೆಂಟ್ ಪ್ರೊಸೆಸ್ ಅನ್ನ ಸುಗಮಗೊಳಿಸೋ ತನಕ ಎಲ್ಲ ಜವಾಬ್ದಾರಿನೂ ಇವರದೇ. ಸರಿ, ಈಗ ಅಮಿತ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಆಗ ಅವರಿಗೆ ಗೊತ್ತಾಗುತ್ತೆ ಕ್ಲೇಮ್ ಮಾಡೋಕೆ ತಮ್ಮ ಮುಂದೆ 2 ಮುಖ್ಯ ದಾರಿಗಳಿವೆ ಅಂತ. ಈ 2 ದಾರಿಗಳು ಯಾವುವು? ಮೊದಲನೆಯದು ಕ್ಯಾಶ್ಲೆಸ್. ಹೆಸರೇ ಹೇಳೋ ಹಾಗೆ ಇಲ್ಲಿ ನಮ್ಮ ಕೈಯಿಂದ ದೊಡ್ಡ ಮೊತ್ತದ ಹಣ ಕಟ್ಟೋ ಪ್ರಮೇಯವೇ ಬರೋದಿಲ್ಲ. ಇನ್ಶೂರೆನ್ಸ್ ಕಂಪನಿಯೇ ನೇರವಾಗಿ ಹಾಸ್ಪಿಟಲ್ಗೆ ಹಣ ಪಾವತಿಸುತ್ತೆ. ಇನ್ನೊಂದು ದಾರಿ ರೀಇಂಬರ್ಸ್ಮೆಂಟ್, ಅಂದ್ರೆ ಮೊದಲು ನಾವೇ ನಮ್ಮ ಜೇಬಿಂದ ಪೂರ್ತಿ ಬಿಲ್ ಕಟ್ಟಿ ಆಮೇಲೆ ಆ ಹಣವನ್ನ ಇನ್ಶೂರೆನ್ಸ್ ಕಂಪನಿಯಿಂದ ವಾಪಸ್ ಪಡಿಬೇಕು. ಕ್ಯಾಶ್ಲೆಸ್ ದಾರಿ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಅಮಿತ್ ತಮ್ಮ ಇನ್ಶೂರೆನ್ಸ್ ಕಂಪನಿಯ ನೆಟ್ವರ್ಕ್ನಲ್ಲಿರುವ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಹಾಸ್ಪಿಟಲ್ನವರೇ ಟಿಪಿಎ ಅಥವಾ ಇನ್ಶೂರೆನ್ಸ್ ಕಂಪನಿಯಿಂದ ಪ್ರೀ ಆಥರೈಸೇಷನ್ ಅಂದ್ರೆ ಪೂರ್ವ ಅನುಮೋದನೆ ತಗೊಳ್ತಾರೆ. ಚಿಕಿತ್ಸೆಯೆಲ್ಲ ಮುಗಿದ್ಮೇಲೆ ಡಿಸ್ಚಾರ್ಜ್ ಟೈಮಿನಲ್ಲಿ ಅಮಿತ್ ಪಾಲಿಸಿಯಲ್ಲಿ ಕವರ್ ಆಗದ ಸಣ್ಣ ಪುಟ್ಟ ಖರ್ಚುಗಳನ್ನಷ್ಟೇ ಕಟ್ಟಿದ್ರೆ ಸಾಕು. ಉಳಿದಿದ್ದೆಲ್ಲವನ್ನೂ ಇನ್ಶೂರೆನ್ಸ್ ಕಂಪನಿಯೇ ನೋಡ್ಕೊಳ್ಳುತ್ತೆ. ಸಿಂಪಲ್ ಅಲ್ವಾ? ಒಂದು ವೇಳೆ ಅಮಿತ್ ನೆಟ್ವರ್ಕ್ನಲ್ಲಿ ಇಲ್ಲದ ಬೇರೆ ಹಾಸ್ಪಿಟಲ್ಗೆ ಹೋದ್ರೆ ಆಗ ರೀಇಂಬರ್ಸ್ಮೆಂಟ್ ದಾರಿಯನ್ನ ಹಿಡಿಬೇಕಾಗತ್ತೆ. ಇಲ್ಲಿ ಚಿಕಿತ್ಸೆಯ ಪೂರ್ತಿ ಖರ್ಚನ್ನ ಅಮಿತ್ ಮೊದಲು ತಮ್ಮ ಕೈಯಿಂದಲೇ ಪಾವತಿಸಬೇಕು. ಆಮೇಲೆ ಎಲ್ಲ ಒರಿಜಿನಲ್ ಬಿಲ್ಗಳು, ರಸೀದಿಗಳು, ರಿಪೋರ್ಟ್ಗಳನ್ನ ಒಟ್ಟುಗೂಡಿಸಿ ಕ್ಲೇಮ್ ಫಾರ್ಮ್ ಜೊತೆ ಇನ್ಶೂರೆನ್ಸ್ ಕಂಪನಿಗೆ ಕಳಿಸ್ಬೇಕು. ಕಂಪನಿ ಎಲ್ಲವನ್ನೂ ಪರಿಶೀಲನೆ ಮಾಡಿ ಅರ್ಹವಾದ ಮೊತ್ತವನ್ನ ಅಮಿತ್ ಅವರ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಜಮಾ ಮಾಡುತ್ತೆ. ಸರಿ, ಕ್ಯಾಶ್ಲೆಸ್ ಆಗಿರ್ಲಿ, ರೀಇಂಬರ್ಸ್ಮೆಂಟ್ ಆಗಿರ್ಲಿ, 2 ದಾರಿಗಳಲ್ಲಿ ನಮ್ಮ ಪಯಣ ಸುಗಮವಾಗಿರ್ಬೇಕು ಅಂದ್ರೆ ಒಂದು ವಿಷಯ ரொம்ப ಮುಖ್ಯ. ಅದೇ ಸರಿಯಾದ ದಾಖಲೆಗಳ ನಿರ್ವಹಣೆ. ಎಲ್ಲ ಡಾಕ್ಯುಮೆಂಟ್ಸ್ ಮಧ್ಯೆ ಒಂದು ಡಾಕ್ಯುಮೆಂಟ್ ಇದೆ, ಅದು ನಿಮ್ಮ ಕ್ಲೇಮ್ನ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಅಷ್ಟು ಮುಖ್ಯವಾದ ಡಾಕ್ಯುಮೆಂಟ್ ಅದು ಯಾವುದು? ಹೌದು, ಅದುವೇ ಡಿಸ್ಚಾರ್ಜ್ ಸಮರಿ. ಇದು ಕೇವಲ ಒಂದು ಪೇಪರ್ ತುಂಡಲ್ಲ, ಇದು ನಮ್ಮ ಹಾಸ್ಪಿಟಲ್ ವಾಸದ ಸಂಪೂರ್ಣ ಕಥೆಯನ್ನ ಹೇಳೋ ಒಂದು ಅಧಿಕೃತ ವೈದ್ಯಕೀಯ ವರದಿ. ಇದನ್ನ ನಮ್ಮ ಚಿಕಿತ್ಸೆಯ ಒಂದು ಬ್ಲೂ ಪ್ರಿಂಟ್ ಅಂತಾನೇ ಹೇಳಬಹುದು. ಅಂತಿಮವಾಗಿ ರೋಗ ನಿರ್ಣಯ ಏನಾಗಿತ್ತು, ಯಾಕೆ ಅಡ್ಮಿಟ್ ಆಗಿದ್ರು, ಹಾಸ್ಪಿಟಲ್ನಲ್ಲಿ ಏನೆಲ್ಲ ಚಿಕಿತ್ಸೆ ಕೊಟ್ರು, ಡಿಸ್ಚಾರ್ಜ್ ಆದ್ಮೇಲೆ ಏನ್ ಮಾಡಬೇಕು, ಈ ಎಲ್ಲಾ ಮಾಹಿತಿ ಜೊತೆಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಸಹಿ ಕೂಡ ಇದ್ರಲ್ಲಿ ಇರಲೇಬೇಕು. ಇನ್ಶೂರೆನ್ಸ್ ಕಂಪ್ನಿ ಕ್ಲೇಮ್ ಪ್ರಾಸೆಸ್ ಮಾಡೋಕೆ ಇದು ಅತಿ ಅವಶ್ಯಕ. ಡಿಸ್ಚಾರ್ಜ್ ಸಮ್ಮರಿ ಜೊತೆಗೆ ಇನ್ನೂ ಕೆಲವು ಪ್ರಮುಖ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಸರಿಯಾಗಿ ತುಂಬಿ ಸಹಿ ಮಾಡಿದ ಕ್ಲೇಮ್ ಫಾರ್ಮ್, ಪ್ರತಿಯೊಂದು ಖರ್ಚಿನ ವಿವರವಿರುವ ಫೈನಲ್ ಬಿಲ್, ನಾವು ಹಣ ಕಟ್ಟಿದ್ದಕ್ಕೆ ಒರಿಜಿನಲ್ ರಸೀದಿಗಳು, ಬ್ಲಡ್ ಟೆಸ್ಟ್, ಎಕ್ಸ್ರೇ, ಈ ಥರದ ಎಲ್ಲಾ ರಿಪೋರ್ಟ್ಗಳು. ಹೀಗೆ ಎಲ್ಲವನ್ನೂ ಜಾಗರೂಕತೆಯಿಂದ ಇಟ್ಕೋಬೇಕು. ಸರಿ, ಎಲ್ಲಾ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಇಟ್ಟಿದ್ದೀವಿ. ಆದ್ರೂ ಕೂಡ ಕೆಲವೊಮ್ಮೆ ಅಮಿತ್ ಅವರ ಜರ್ನಿಯಲ್ಲಿ ಅಡೆತಡೆಗಳು ಬರಬಹುದು. ಕ್ಲೇಮ್ ಯಾಕೆ ಡಿಲೇ ಆಗುತ್ತೆ ಅಥವಾ ರಿಜೆಕ್ಟ್ ಆಗುತ್ತಾ, ಅದಕ್ಕೆ ಕಾರಣಗಳೇನು ಅಂತ ನೋಡೋಣ. ನಂಬೋಕೆ ಕಷ್ಟ ಆದ್ರೂ ಇಂಡಸ್ಟ್ರಿ ಡೇಟಾ ಪ್ರಕಾರ ಸುಮಾರು 10-15% ಹೆಲ್ತ್ ಕ್ಲೇಮ್ಗಳು ತಿರಸ್ಕೃತಗೊಳ್ಳುತ್ತವೆ. ಹೌದು, ಸೊ ಈ ರೀತಿ ಆಗ್ಬಾರ್ದು ಅಂದ್ರೆ ನಾವು ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ.
ಕ್ಲೇಮ್ ರಿಜೆಕ್ಟ್ ಆಗೋಕೆ ಅತಿ ಸಾಮಾನ್ಯ ಕಾರಣಗಳು ಅಂದ್ರೆ ನಾವು ತಗೊಂಡಿರೋ ಚಿಕಿತ್ಸೆ ಪಾಲಿಸಿಯ ವ್ಯಾಪ್ತಿಗೆ ಬರ್ದೇ ಇರೋದು, ಪಾಲಿಸಿ ತಗೊಳ್ಳೋಕ್ಕೂ ಮುಂಚೆನೇ ಇದ್ದ ಕಾಯಿಲೆ ಬಗ್ಗೆ ಮಾಹಿತಿ ಕೊಡದೇ ಇರೋದು, ಅಥವಾ ಸರಿಯಾದ ಡಾಕ್ಯುಮೆಂಟ್ ಸಲ್ಲಿಸದೇ ಇರೋದು. ಕೆಲವೊಮ್ಮೆ 24 ಗಂಟೆಗಿಂತ ಕಡಿಮೆ ಸಮಯ ಹಾಸ್ಪಿಟಲ್ನಲ್ಲಿದ್ರೆ ಅಥವಾ ಚಿಕಿತ್ಸೆ ವೈದ್ಯಕೀಯವಾಗಿ ಅನಿವಾರ್ಯ ಅಲ್ಲ ಅಂತ ಅನ್ಸಿದ್ರೂ ಕ್ಲೇಮ್ ನಿರಾಕರಣೆ ಆಗಬಹುದು. ಕೆಲವೊಮ್ಮೆ ಕ್ಲೇಮ್ ಪೂರ್ತಿಯಾಗಿ ಸಿಗಲ್ಲ. ಅದಕ್ಕೆ ಕಾರಣ ಕೋ ಪೇಮೆಂಟ್ ಅಂದ್ರೆ ಒಟ್ಟು ಬಿಲ್ಲಿನ ಒಂದು ಭಾಗವನ್ನ ನಾವೇ ಪಾವತಿಸಬೇಕು ಅಂತ ಪಾಲಿಸಿಯಲ್ಲಿರುತ್ತೆ. ಉದಾಹರಣೆಗೆ ಬಿಲ್ 1 ಲಕ್ಷ ರೂಪಾಯಿ ಆಗಿ 10% ಕೋ ಪೇಮೆಂಟ್ ಇದ್ರೆ ಅಮಿತ್ 10,000 ರೂಪಾಯಿಗಳನ್ನ ತಮ್ಮ ಜೇಬಿಂದ ಕಟ್ಟಬೇಕಾಗತ್ತೆ. ಹಾಗೇನೇ ಸಬ್ಲಿಮಿಟ್ಸ್ ಅಂತನೂ ಇರುತ್ತೆ. ಅಂದ್ರೆ ರೂಮ್ ರೆಂಟ್ ಅಥವಾ ನಿರ್ದಿಷ್ಟ ಚಿಕಿತ್ಸೆಗಳಿಗೆ ಇಷ್ಟೇ ಅಂತ ಒಂದು ಮಿತಿ ಹಾಕಿರ್ತಾರೆ. ಅಮಿತ್ ಅವರ ಪಾಲಿಸಿಯಲ್ಲಿ ರೂಮ್ ರೆಂಟ್ ಲಿಮಿಟ್ 5,000 ರೂಪಾಯಿ ಅಂತ ಇಟ್ಕೊಳ್ಳಿ. ಆದ್ರೆ ಅವರು 6,000 ರೂಪಾಯಿ ಬಾಡಿಗೆ ರೂಮ್ನಲ್ಲಿದ್ರೆ ಆ ಹೆಚ್ಚುವರಿ 1,000 ರೂಪಾಯಿಗಳನ್ನ ಅವರೇ ಭರಿಸಬೇಕು. ಒಂದು ವೇಳೆ ಕ್ಲೇಮ್ ರಿಜೆಕ್ಟ್ ಆದ್ರೆ ಅದಕ್ಕೆ ಎಲ್ಲ ಮುಗೀತು ಅಂತ ಕೈಚಲ್ಲಿ ಕೂರಬೇಕಿಲ್ಲ. ಅದಕ್ಕೂ ಒಂದು ಪ್ರಕ್ರಿಯೆ ಇದೆ. ಮೊದಲು ಇನ್ಶೂರೆನ್ಸ್ ಕಂಪನಿಯ ಕುಂದುಕೊರತೆ ವಿಭಾಗಕ್ಕೆ ನಮ್ಮ ದೂರನ್ನ ಸಲ್ಲಿಸಬಹುದು. ಅಲ್ಲೂ ನ್ಯಾಯ ಸಿಗದಿದ್ರೆ ವಿಮಾ ಲೋಕಪಾಲರನ್ನ ಅಂದ್ರೆ ಇನ್ಶೂರೆನ್ಸ್ ಓಂಬುಡ್ಸ್ಮನ್ರನ್ನ ಸಂಪರ್ಕಿಸಬಹುದು. ಕೊನೆಯದಾಗಿ ಗ್ರಾಹಕ ವೇದಿಕೆ ಅಥವಾ ನ್ಯಾಯಾಲಯದ ಮೊರೆ ಹೋಗೋಕೆ ಕೂಡ ಅವಕಾಶವಿದೆ. ನಾವು ಇಲ್ಲಿಯವರೆಗೆ ಮಾತಾಡಿದ ಮೂಲಭೂತ ನಿಯಮಗಳು ಕೇವಲ ಹೆಲ್ತ್ ಇನ್ಶೂರೆನ್ಸ್ಗೆ ಮಾತ್ರ ಸೀಮಿತವಲ್ಲ. ಪರ್ಸನಲ್ ಆಕ್ಸಿಡೆಂಟ್ ಮತ್ತು ಟ್ರಾವೆಲ್ ಇನ್ಶೂರೆನ್ಸ್ನಂತಹ ಬೇರೆ ಪಾಲಿಸಿಗಳಿಗೂ ಇವೇ ಅನ್ವಯಿಸುತ್ತವೆ. ಆದರೆ ಕೆಲವು ಸಣ್ಣಪುಟ್ಟ ವ್ಯತ್ಯಾಸಗಳಿರುತ್ತವೆ. ಉದಾಹರಣೆಗೆ, ಒಂದು ಆಕ್ಸಿಡೆಂಟ್ ಕ್ಲೇಮ್ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ನಿಂದ ಪಡೆಯೋ FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಒಂದು ಅತ್ಯಂತ ಪ್ರಮುಖ ದಾಖಲೆಯಾಗತ್ತೆ. ಅದೇ ರೀತಿ ವಿದೇಶ ಪ್ರಯಾಣದ ವೇಳೆ ಏನಾದ್ರೂ ಆದ್ರೆ ಅಲ್ಲಿನ ಅಸಿಸ್ಟೆನ್ಸ್ ಕಂಪನಿಯನ್ನ ಸಂಪರ್ಕಿಸೋದು ಮೊದಲ ಹೆಜ್ಜೆಯಾಗಿರುತ್ತೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಪ್ರಮುಖ ಪಾಠ ಏನು? ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಸಿದ್ಧತೆ. ನಮ್ಮ ಪಾಲಿಸಿಯಲ್ಲಿ ಏನಿದೆ ಏನಿಲ್ಲ ಅಂತ ಸರಿಯಾಗಿ ಓದಿ ತಿಳ್ಕೋಬೇಕು. ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕ್ರಮವಾಗಿ ಇಟ್ಕೋಬೇಕು. ಮತ್ತು ಅತಿ ಮುಖ್ಯವಾಗಿ ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಅವಶ್ಯಕತೆ ಬರೋಕು ಮುಂಚೆನೇ ಅರ್ಥ ಮಾಡ್ಕೊಂಡಿರಬೇಕು. ಕೊನೆಯದಾಗಿ ನಾವು ಮಾತು ಶುರು ಮಾಡಿದಲ್ಲಿಗೆ ಬಂದು ನಿಂತಿದ್ದೀವಿ. ನಮ್ಮ ಪಾಲಿಸಿ ಅನ್ನೋದು ಒಂದು ಭರವಸೆಗಿರುವ ಸಾಕ್ಷಿ. ಆದ್ರೆ ನೆನಪಿಡಿ, ಆ ಸಾಕ್ಷಿ ನಮಗೆ ಬೇಕಾದಾಗ ನಮ್ಮ ಪರವಾಗಿ ಮಾತನಾಡಬೇಕು ಅಂದ್ರೆ ಅದು ಏನ್ ಹೇಳುತ್ತೆ ಅನ್ನೋದು ನಮಗೆ ಮೊದ್ಲೇ ಗೊತ್ತಿರಬೇಕು. ಹಾಗಾದ್ರೆ ನಿಮ್ಮ ಪಾಲಿಸಿ ಏನ್ ಹೇಳುತ್ತೆ ಅಂತ ನಿಮ್ಗೆ ತಿಳಿದಿದೆಯಾ?